ಅಭ್ಯಾಸ ಮಾಡ್ತಾರೆ ಅವ್ರು ಖಂಡಿತ ಪಾಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಭಾನುವಾರ ಇದೆ, ಅವತ್ತು ಹಬ್ಬ ಇದೆ, ಸರ್ಕಾರಿ ರಜೆ ಇದೆ, ಆವತ್ತು ಕೂಡ ವಿಶೇಷ ತರಗತಿಗಳನ್ನ ಮಾಡಿರೋ ಶಾಲೆಗಳಿದೆ. ಹಾಗಾಗಿ ನಮ್ಮೊಂದಿಗೆ ನಮ್ಮ DDPI ಸರ್ ಮತ್ತೆ BO ಸರ್ ಇದ್ದಾರೆ. ಇನ್ನು ಎಕ್ಸಾಮ್ಸ್ ಏನ್ ಕೆಲವೇ ದಿನಗಳಲ್ಲಿ ಬರ್ಲಿಕ್ಕಿದೆ, ಏನೆಲ್ಲ ಕ್ರಮ ತಗೊಂಡಿದ್ದಾರೆ ನಮ್ಮ ಜಿಲ್ಲೆಯ ಫಲಿತಾಂಶವನ್ನು ಇನ್ನೂ ಚೆನ್ನಾಗಿ ಕೊಡ್ಲಿಕ್ಕೆ ಮತ್ತೆ ರಾಜ್ಯದಲ್ಲಿ ಮೊದಲನೇ ರ್ಯಾಂಕ್ ತರಲಿಕ್ಕೆ ನಮ್ಮೆಲ್ಲ ಏನ್ ಪ್ರಯತ್ನ ನಡೀತಿದೆ ಅಂತ ನಮ್ಮ DDPI ಸರ್ ಮುಖಾಂತರನೇ ಕೇಳೋಣ. ಬನ್ನಿ ಸರ್, ಏನೆಲ್ಲ ಕ್ರಮ ತಗೊಂಡಿದ್ದೀರಾ ಮತ್ತೆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಇನ್ನು ಓದಬೇಕು ಅಂತ ಸ್ವಲ್ಪ ಸಜೆಷನ್ಸ್ ಕೊಟ್ರೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಾವು ಮಕ್ಕಳನ್ನ 3 ವಿಧಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಅದೇನು ಅಂತ ಹೇಳಿದ್ರೆ ಪ್ರಗತಿ, ಪ್ರಕಾಶ, ಪ್ರಜ್ವಲ ಅಂತ. ಇಡೀ ಜಿಲ್ಲೆಯಾದ್ಯಂತ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳ ಒಂದು ಸಾಮರ್ಥ್ಯವನ್ನ ಆಧಾರವಾಗಿಟ್ಕೊಂಡು, ಮಕ್ಕಳ ಸಾಮರ್ಥ್ಯವನ್ನ ಮಾನದಂಡವಾಗಿಟ್ಕೊಂಡು ಮಕ್ಕಳನ್ನ 3 ವಿಧಗಳಾಗಿ ವಿಂಗಡಣೆ ಮಾಡಿದ್ವಿ. ಪ್ರಗತಿ, ಪ್ರಕಾಶ, ಪ್ರಜ್ವಲ ಅಂತ. ಪ್ರಗತಿ ಅಂತ ಹೇಳಿದ್ರೆ ಯಾವ ಮಕ್ಕಳಿಗೆ ಪರೀಕ್ಷೆಯನ್ನ ಎದುರಿಸೋದಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಒಂದು 25-30 ಅಂಕಗಳನ್ನು ಪಡ್ಕೊಳ್ತಾ ಇರ್ತಾರಲ್ಲ, ಆ ಮಕ್ಕಳಿಗೆ ವಿಶೇಷವಾದಂತ ಕಾಳಜಿಯನ್ನ ನಾವು ಕೊಟ್ಟಿದ್ದೀವಿ. ಈ ಮಕ್ಕಳ ಭವಿಷ್ಯ ಚೆನ್ನಾಗಾಗ್ಬೇಕು, ಎಲ್ಲ ಮಕ್ಕಳು ಪಾಸ್ ಆಗ್ಬೇಕು, ಪ್ರಗತಿ ಅಂತ. ಆ ಉದ್ದೇಶಕ್ಕೆ ಪ್ರಗತಿ ಪಥ ಇದನ್ನ ಬಿಡುಗಡೆ ಮಾಡಿದ್ವಿ, ಪುಸ್ತಕ, ಅದು ಮುದ್ರಣ. ಪ್ರಗತಿ ಪಥ ಏನು ಅಂತ ಹೇಳಿದ್ರೆ SSLC ಬೋರ್ಡ್ ಇಂದ ಬ್ಲೂ ಪ್ರಿಂಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಆ ಬ್ಲೂ ಪ್ರಿಂಟ್ಗೆ ಉತ್ತರಗಳ ಸಹಿತ ಪ್ರಶ್ನೋತ್ತರ ಮಾಲಿಕೆಯ ಪುಸ್ತಕ ಇದು ಪ್ರಗತಿ ಪಥ ಅಂತ. ಈ ಪ್ರಗತಿ ಪಥನ ಯಾರು ಅಭ್ಯಾಸ ಮಾಡ್ತಾರೆ ಅವ್ರು ಖಂಡಿತ ಪಾಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಎರಡನೇದೇನು ಅಂತ ಹೇಳಿದ್ರೆ ಪ್ರಕಾಶ ಗ್ರೂಪ್ ಅಂತ ಕರಿತೀವಿ. ಈ ಪ್ರಕಾಶ ಗ್ರೂಪ್ ಇರ್ತಕ್ಕಂಥ ಮಕ್ಕಳು ಒಂದು 85% ಡಿಸ್ಟಿಂಕ್ಷನ್ ಪಡ್ಕೊಳ್ಳೋಂಥ ಮಕ್ಕಳನ್ನ ನಾವು ಪ್ರತ್ಯೇಕವಾಗಿ ಗುರುತಿಸ್ಕೊಂಡಿದ್ದೀವಿ. ಈ ಮಕ್ಕಳಿಗೆ ಬೋರ್ಡ್ ಇಂದ ನಮ್ಮ LBI ನಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳೇನಿದೆ ಅದನ್ನ ಬಿಡಿಸ್ಬೇಕು ಮಕ್ಕಳು, ಮತ್ತು ಶಿಕ್ಷಕರು ಇವ್ರಿಗೆ ಏನೇನು ಡೌಟ್ಸ್ ಇದೆ, ಸಂದೇಹಗಳು, ಅದನ್ನ ನಿವಾರಣೆ ಮಾಡಬೇಕು. ಈ ಮೂಲಕ ಈ ಮಕ್ಕಳು ಒಂದು 85% ಮೇಲೆ ಸ್ಕೋರ್ ಮಾಡಬೇಕು. ಪ್ರಕಾಶ ಗ್ರೂಪ್ ಡಿಸ್ಟಿಂಕ್ಷನ್ ಅಂಡ್ ಎಬೋ ತಗೊಳ್ಳೋಂಥ ಮಕ್ಕಳು. ಮತ್ತೆ 3ನೇದು ಏನು ಅಂತ ಹೇಳಿದ್ರೆ ಪ್ರಜ್ವಲ ಹಂತ ಅಂತ ಕರೀತಾರೆ. ಪ್ರಗತಿ, ಪ್ರಕಾಶ, ಪ್ರಜ್ವಲ. 3ನೇ ಹಂತ ಏನು ಅಂದ್ರೆ ಪ್ರಜ್ವಲ ಹಂತದಲ್ಲಿ ಸ್ಟೇಟ್ಗೆ ಟಾಪರ್ ಆಗ್ಬೇಕು ಅವ್ರು. ಈ ಬಾರಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಇಡೀ ಜಿಲ್ಲೆಯಾದ್ಯಂತ ಈ ರೀತಿ ಮಕ್ಕಳನ್ನ ಗುರುತಿಸ್ಕೊಂಡು ಒಂದು ಟಾರ್ಗೆಟ್ ನ ಫಿಕ್ಸ್ ಮಾಡಿದೀವಿ. ಮೊದಲನೇದು ಎಲ್ಲ ಮಕ್ಕಳು ಉತ್ತೀರ್ಣರಾಗಬೇಕು. ಬ್ಲೂ ಪ್ರಿಂಟ್ ಇದೆ, ಪ್ರಗತಿ ಪಥ ಇದೆ, ಅದನ್ನ ಅಭ್ಯಾಸ ಮಾಡಿಸ್ಬೇಕು ಮಕ್ಕಳಿಗೆ, ಎಲ್ಲ ಮಕ್ಕಳು ಪಾಸ್ ಆಗ್ಬೇಕು. ಎರಡನೇದು ಪ್ರಕಾಶ ಗ್ರೂಪ್ ಡಿಸ್ಟಿಂಕ್ಷನ್ ಅಂಡ್ ಎಬೋ, ಒಂದು 85% ಮಕ್ಕಳು ಬರ್ಬೇಕು ಅಲ್ಲಿಗೆ. 3ನೇದು ಕನಿಷ್ಠ ನಮ್ಮ ಜಿಲ್ಲೆನಲ್ಲಿರ್ತಕ್ಕಂಥ ಮಕ್ಕಳ ಪೈಕಿನಲ್ಲಿ 10ಕ್ಕೆ ಒಬ್ರು ಸ್ಟೇಟ್ ಟಾಪರ್ ಆಗ್ಬೇಕು, ಅವ್ರನ್ನ ಪ್ರಜ್ವಲ ಗ್ರೂಪ್ ಅಂತ ಕರಿತೀವಿ. ಈ ರೀತಿ 3 ವಿಧಗಳಾಗಿ ಮಕ್ಕಳನ್ನ ಗುರುತಿಸ್ಕೊಂಡು ಅವ್ರಿಗೆ ನಿರಂತರ ಅಭ್ಯಾಸವನ್ನ ಮಾಡಿಸ್ತಾರೆ ನಮ್ಮ ಮುಖ್ಯ ಶಿಕ್ಷಕರು, ನಮ್ಮ ಜಿಲ್ಲೆಯ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮುಖ್ಯ ಶಿಕ್ಷಕರು ತುಂಬಾ ನಿರಂತರ ಅಭ್ಯಾಸವನ್ನ ಮಾಡಿಸ್ತಾ ಇದ್ದಾರೆ ಮಕ್ಕಳಿಗೆ. ರಾತ್ರಿ ವೇಳೆ ತರಗತಿಗಳನ್ನ ಮಾಡಿಸ್ತಾ ಇದ್ದಾರೆ, ವಿಶೇಷ ತರಗತಿಗಳನ್ನ ಮಾಡಿಸ್ತಾ ಇದ್ದಾರೆ. ಮೊನ್ನೆ ಶಿವರಾತ್ರಿ ಹಬ್ಬ ಆಯ್ತು. ಶಿವರಾತ್ರಿ ಹಬ್ಬದ ದಿನನೂ ಕೂಡ ತರಗತಿಗಳ ಶಾಲೆನೇ ನಡೆಸಿದ್ದಾರೆ. ಭಾನುವಾರ ಇದೆ, ಅವತ್ತು ಹಬ್ಬ ಇದೆ, ಸರ್ಕಾರಿ ರಜೆ ಇದೆ, ಆವತ್ತು ಕೂಡ ವಿಶೇಷ ತರಗತಿಗಳನ್ನ ಮಾಡಿರೋ ಶಾಲೆಗಳಿದೆ ನಮ್ಮ. ಹಾಗಾಗಿ ಈ ಬಾರಿ ಒಂದು ಉತ್ತಮ ಫಲಿತಾಂಶ ಬರುತ್ತೆ. ಮತ್ತು ಎಲ್ಲ ಮಕ್ಕಳು, ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ ಮಕ್ಕಳಿಗೆ ವರ್ಕ್ಶೀಟ್ಸ್ ನ ಕೊಡಿಸ್ತಾ ಇದೀವಿ ನಾವು. ಈಗಾಗಲೇ 1 ರೌಂಡ್ ಕೊಟ್ಟಿದ್ದೀವಿ. ಅನುದಾನಿತ ಅವ್ರಿಗೆ ಈಗ ಕೊಡ್ಬೇಕಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳೆಲ್ಲ ಏನು ಅಭ್ಯಾಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ವರ್ಕ್ಶೀಟ್ಸ್ ಅವರೆಲ್ಲ ಬರ್ದು ಅಭ್ಯಾಸ ಮಾಡ್ಬೇಕು ಅಂತ ಮಾನ್ಯ ನಮ್ಮ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ನಮ್ಮ ಇಲಾಖೆಯ ಅಧಿಕಾರಿಗಳು ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ರಶ್ಮಿ ಮಹೇಶ್ ಮೇಡಮ್ ಅವರು ನಿರಂತರ ಅಭ್ಯಾಸ ಮಾಡಿಸಿ ಅಂತ. ಅಭ್ಯಾಸನೇ ನಮ್ಗೆ ಒಳ್ಳೆ ಫಲಿತಾಂಶ ಬರ್ಲಿಕ್ಕೆ ಕಾರಣ ಆಗುತ್ತೆ. ಆ ಉದ್ದೇಶಕ್ಕೆ ಮಕ್ಕಳಿಗೆ ಬರೆಯೋದಕ್ಕೂ ಕೂಡ ವರ್ಕ್ಶೀಟ್ಸ್ ಕೂಡ ಕೊಟ್ಟಿದ್ದೀವಿ. ಹೀಗೆ ಮತ್ತು ನಮ್ಮ ಎಲ್ಲ ಶಿಕ್ಷಕರಿಗೆ ತರಬೇತಿ ಆಗಿದೆ, ಮುಖ್ಯ ಶಿಕ್ಷಕರಿಗೆ ತರಬೇತಿ ಆಗಿದೆ. ಅವರು ನಿರಂತರ ಅಭ್ಯಾಸಗಳನ್ನ ಮಾಡಿಸ್ತಾ ಇದ್ದಾರೆ. ಬಹುಶಃ ಈ ವರ್ಷ ನಮ್ದು ಒಳ್ಳೆ ಫಲಿತಾಂಶ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಿಂದ ಎಷ್ಟು 625ಗೆ 625 ಬರ್ಬೋದು ಅಂತ ನೀವು ಇದು ಹೇಳ್ತೀರಾ? ನಮ್ಮ ಅಂಕಿಅಂಶದ ಪ್ರಕಾರನೇ ನಮ್ದು 1300 ಮಕ್ಕಳನ್ನ ನಾವು ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ. ಪ್ರಜ್ವಲ ಹಂತದ 1300 ಅಂತ ಅನ್ಕೊಂಡಿದ್ದೇನೆ. ಅದಕ್ಕೆ ನಿರಂತರ ತರಬೇತಿನ ಕೊಡ್ತಾ ಇದೀವಿ, ಪ್ರೋತ್ಸಾಹವನ್ನ ಕೊಡ್ತಾ ಇದೀವಿ. ಅವರ ಡೌಟ್ಸ್ ಗಳೆಲ್ಲ ಕ್ಲಿಯರ್ ಮಾಡ್ತಾ ಇದಾರೆ ನಮ್ಮ ಶಿಕ್ಷಕರು, ಮುಖ್ಯ ಶಿಕ್ಷಕರು. ಒಳ್ಳೆ ಫಲಿತಾಂಶ ನಿರೀಕ್ಷೆ ಮಾಡ್ತಾ ಇದೀವಿ ಸರ್. ಮಕ್ಕಳು ಏನಂದ್ರೆ ಈಗ ನಾಳೆ ಎಕ್ಸಾಮ್ ಇದೆ ಅಂದ್ರೆ ಹಿಂದಿನ ದಿನ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಒಂದು ರೀಲ್ ಬರುತ್ತೆ, ಫೋಟೋ ಪೇಪರ್ ಲೀಕ್ ಆಯ್ತು ಅಂತ, ಇದ್ರಲ್ಲಿ ಎಲ್ಲ ಇನ್ವಾಲ್ವ್ ಆಗ್ತಿರ್ತಾರೆ ಸರ್. ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಈ ಸಾರಿ ಇನ್ವಾಲ್ವ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ
ಈ ಬಾರಿ ನಮ್ದು ಮೊದಲನೇ ಪ್ರಿಪರೇಟರಿ, ಎರಡನೇ ಪ್ರಿಪರೇಟರಿ ಎರಡನ್ನು ಕೂಡ ಹೋಲಿಕೆ ಮಾಡಿದ್ರೆ ಮೊದಲನೇ ಪ್ರಿಪರೇಟರಿ 55% ಇದೆ, ಹೌದು ಸರ್. ಎರಡನೇ ಪ್ರಿಪರೇಟರಿ ನಲ್ಲಿ 73.1 ಇದೆ, ಹೌದು. ಮೂರನೇ ಪ್ರಿಪರೇಟರಿ ನಲ್ಲಿ ಇನ್ನೂ ನಾವು ಒಳ್ಳೆ ಫಲಿತಾಂಶವನ್ನ ಪಡ್ಕೊಳ್ತೀವಿ. ಎರಡನೇ ಪ್ರಿಪರೇಟರಿ ನಲ್ಲಿ ನಮ್ಮ ಜಿಲ್ಲೆ 14ನೇ ಸ್ಥಾನದಲ್ಲಿದೆ ಈಗ ಪ್ರಸ್ತುತ. ಮೂರನೇ ಪ್ರಿಪರೇಟರಿ ನಲ್ಲಿ ಇನ್ನೂ ಕೂಡ ನಾವು ಮೇಲ್ಗಡೆ ಅತ್ಯುತ್ತಮವಾದಂತ ಸ್ಥಾನವನ್ನ ಗಳಿಸ್ತೀವಿ. ಮುಖ್ಯ ಪರೀಕ್ಷೆನಲ್ಲಿ ಒಳ್ಳೆ ಸ್ಥಾನ ಬಂದೇ ಬರುತ್ತೆ. ಯಾವ ಮಕ್ಕಳು ಚೆನ್ನಾಗಿ ಓದ್ತಾರೆ ಆ ಮಕ್ಕಳು ಯಾವುದೇ ಈ ತರದ ನೀವು ಹೇಳ್ತಿರಲ್ಲ ಅದ್ರ ಕಡೆ ಗಮನ ಕೊಡಲ್ಲ. ಅವರ ಸಾಮರ್ಥ್ಯದ ಮೇಲೆ ನಂಬಿಕೆ ಇದೆ ಅವ್ರಿಗೆ. ಖಂಡಿತ ಸರ್. ಏನಾದ್ರು ವಿಶ್ ಮಾಡಿದ್ರು ಈ ಮೂಲಕ, ಈ ಒಂದು ವಾಹಿನಿ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಪರೀಕ್ಷೆ ಬರೀತಿರುವಂತ ಎಲ್ಲ SSLC ಮಕ್ಕಳಿಗೆ ನನ್ನ ಕಿವಿ ಮಾತೇನು ಅಂತ ಹೇಳಿದ್ರೆ, ಪರೀಕ್ಷೆ ಬಗ್ಗೆ ಭಯ ಬೇಡ. ಈ ಪರೀಕ್ಷೆಗಳು ನಿಮ್ಮ ಭವಿಷ್ಯದ ಹೆಬ್ಬಾಗಿಲುಗಳು. ಇರುವಂತ 28 ದಿನ ಏನು ಅವಕಾಶ ಇದೆ ಇದನ್ನ ಸರಿಯಾಗಿ ಬಳಸ್ಕೊಳ್ಳಿ, ಆಕಾಶದ ಎತ್ತರಕ್ಕೆ ಬೆಳೀರಿ ಅಂತ ನಾನು ವಿಶ್ ಮಾಡ್ತೇನೆ. ವಿಶ್ ಯು ಆಲ್ ದ ಬೆಸ್ಟ್.